ಬಾಣಂದೂರು ಕೆಂಪಯ್ಯ ಕನ್ನಡದ ಜಾನಪದ ಜಂಗಮ. ಹೆಸರಾಂತ ಗಾಯಕರು. ಕರ್ನಾಟಕದಲ್ಲಿ ಬಹುಶಃ ಬಾಣಂದೂರು ಕೆಂಪಯ್ಯನವರ ಹೆಸರು ಗೊತ್ತಿಲ್ಲ ಅಂದ್ರೆ ಬಹುಶಃ ಅವರು ಕರ್ನಾಟಕದಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ ಅಂತ ಅನ್ಕೋಬೇಕೇನೋ ನಾನು ಅಂದ್ಕೊಂಡಿದ್ದೀನಿ. ಅಂತ ಹೆಸರಾಂತ ಗಾಯಕರು ಸುಮಾರು 40-50 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ನಾಡಿನಲ್ಲಿ ಮೂಲ ಜಾನಪದಗಳನ್ನ ಹಾಡ್ಕೊಂಡು ಬಂದಂಥವ್ರು. ಅಂತ ಕೆಂಪಯ್ಯನವರ ಪರಿಸ್ಥಿತಿ ಇವತ್ತು ಭಾರಿ ಕಷ್ಟಕರವಾಗಿದೆ. ಆರೋಗ್ಯದ ಸ್ಥಿತಿಯಿಂದ ನೊಂದು ಆರೋಗ್ಯದ ಪರಿಸ್ಥಿತಿ ಭಾರಿ ಗಂಭೀರವಾಗಿದೆ. ಅವರಿವತ್ತು ಆಸ್ಪತ್ರೆಯಲ್ಲಿ ಸುಮಾರು ತಿಂಗಳಿಂದ ಚಿಕಿತ್ಸೆಯನ್ನ ತಗೋತಾ ಇದ್ದಾರೆ. ನಾನು ಇವತ್ತು ಕೆಂಪಯ್ಯನವರ ವಿಚಾರ ಗೊತ್ತಾದ ತಕ್ಷಣ ಆಸ್ಪತ್ರೆಗೆ ಭೇಟಿ ಕೊಟ್ಟೆ. ಆಸ್ಪತ್ರೆಗೆ ಹೋಗಿ ಅವ್ರು ನೋಡಿದಾಗ ಅವರು ಒಂದು ಮಾತು ನನ್ನ ಕರುಳನ್ನ ಕಿವುಚಂತದ್ದು. ಯಾಕೆಂದ್ರೆ ಯಾರೂ ಬಂದು ನನ್ನ ನೋಡ್ಲಿಲ್ಲ, ನೀನಾದ್ರೂ ಬಂದು ನೋಡ್ದೆಲ್ಲಪ್ಪ, ನನಗೆ ಭಾರಿ ಖುಷಿ ಆಯ್ತು ಅಂತ ಹೇಳಿ ಭಾರಿ ಖುಷಿ ಪಟ್ಟು ಅವರೊಂದು ಮಾತು ಹೇಳಿದ್ರು, ನನಗೆ ಇವತ್ತು ಆರೋಗ್ಯ ಮೇಲೆ ಏಳ್ಲಿಕ್ಕೆ ಆಗುದಿಲ್ಲ, ನನ್ನ ಕಾಲು ನನಗೆ ಕೆಲಸ ಮಾಡ್ತಾ ಇಲ್ಲ, ಓಡಾಡ್ಲಿಕ್ಕೆ ಆಗುದಿಲ್ಲ, ಮಲಗಿ ತೊಲೆ ಮಲ್ಕೋಬೇಕಾಗಿದೆ, ಆದ್ರೂ ಸಹ ನನ್ನ ಧ್ವನಿ ಇನ್ನೂ ಚೆನ್ನಾಗಿದೆ, ನೀನು ಕೇಳ್ತೀನಿ ಅಂದ್ರೆ ಒಂದು ಹಾಡಾಡ್ಲಾ ಅಂತ ಹೇಳಿ ಒಂದು ಹಾಡನ್ನೂ ಹಾಡಿದ್ರು. ಕಿನ್ನುಡಿ ನುಡಿಸೋಣ ಧ್ವನಿ ಚಂದವು, ಕಿನ್ನುಡಿ ನುಡಿಸೋಣ ಬೆರಳಿನಂದ ಚಂದವು, ಕಿನ್ನುಡಿ ನುಡಿಸೋಣ ಬೆರಳಿನಂದ ಚಂದವು. ಚೆಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಪಿಲ್ಲಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಪಿಲ್ಲಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು. ಎಲ್ಲೋ ಜಗಪ್ಪ ನಿನ್ನರಮಾನೆ, ಎಲ್ಲೋ ಜಗಪ್ಪ ನಿನ್ನ ಸಳಮಾನೆ, ಎಲ್ಲೋ ಜಗಪ್ಪ ನಿನ್ನರಮಾನಿ, ಎಲ್ಲೋ ಜಗಪ್ಪ ನಿನ್ನ ಸಳಮಾನಿ. ಅಂತರಘಟ್ಟ ಬೆಂತ್ರಘಟ್ಟ ಅಂತರಘಟ್ಟ ಮತಿಘಟ್ಟ, ಇಲ್ಲಿಗಲ್ವತ್ತುಗ ಉದರ ಮಾನೆ ನಾರಿ, ಇಲ್ಲಿಗೆ ಪತ್ತುಗ ಉದರ ಮಾನಿ, ಇಲ್ಲಿ ಗರ್ವತ್ತುಗ ಉದರ ಮಾನಿ. ಎಲ್ಲೋ ಜಗಪ್ಪ ನೀನು ನರಮಾನೆ, ಎಲ್ಲೋ ಜಗಪ್ಪ ನಿನ್ನ ಸಳಮಾನೆ, ಎಲ್ಲೋ ಜಗಪ್ಪ ನಿನ್ನ ರಮಾನಿ, ಎಲ್ಲೋ ಜಗಪ್ಪ ನಿನ್ನ ಸಳಮಾನಿ, ಎಲ್ಲೋ ಜಗಪ್ಪ ನಿನ್ನ ರಮಾನಿ. ಅಂತ ಒಬ್ಬ ಮಹಾನ್ ಗಾಯಕ, ಮೂಲ ಜಾನಪದ ಗಾಯಕ ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ನನ್ನ ಕನ್ನಡದ ಬಂಧುಗಳು ಇಂಥ ಸಂದರ್ಭದಲ್ಲಿ ನಿಮ್ ಸಹಾಯ ಅವರಿಗೆ ಬೇಕಾಗಿದೆ. ನಾನು ಕೈಲಾಸ ಸಹಾಯ ಮಾಡ್ಬಿಟ್ಟು ಬಂದಿದ್ದೀನಿ. ತಾವು ಕನ್ನಡಿಗರು ಹೃದಯ ಶ್ರೀಮಂತಿಕೆಯನ್ನ ಇಂಥ ಕಲಾವಿದರ ಬಗ್ಗೆ ನಾವು ತೋರಿಸ್ಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲರಲ್ಲೂ ಅಭಿಮಾನದಿಂದ ಗೌರವದಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ನೀವು ಆಸ್ಪತ್ರೆಗೆ ಹೋಗಿ ಅವ್ರಿಗೊಂದಷ್ಟು ಇಂಥ ಟೈಮಲ್ಲಿ ಆರ್ಥಿಕ ಸಹಾಯವನ್ನ ನೀಡಿದ್ರೆ ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಕೆಂಪಯ್ಯನವರು ಈ ನೆಲದ ಕನ್ನಡದ ತಾಯಿ ಬೇರು ಅಂತ ಹೇಳ್ಕೊಳ್ಳುವಂತ ಮೂಲ ಜನಪದವನ್ನ ನಮ್ಮ ಇವತ್ತಿನ ಪೀಳಿಗೆಗೆ ಪರಿಚಯಿಸ್ತಾ ಹಾಡ್ತಾ ಹೋಗುವಂತದ್ದು ಆಗತ್ತೆ. ಅದಕ್ಕೋಸ್ಕರ ತಾವು ಅವರ ಅಭಿಮಾನಿಗಳು, ಹಣವಂತರು, ಎಲ್ಲೆಲ್ಲೋ ಎಷ್ಟೆಷ್ಟೋ ಯಾವ್ದಾವ್ದಕ್ಕೂ ಕಳಿತೀರಿ, ಅದು ಸಾರ್ಥಕತೆ ಪಡ್ಕೋಬೇಕು ಅನ್ನೋದಾದ್ರೆ ಇಂಥ ಒಬ್ಬ ಗಾಯಕನ ಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರೆ ಆ ಭಗವಂತ ಮೆತ್ತಾನೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲ ಅವರಿಗೆ ಸಹಾಯ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.